ನಮಸ್ಕಾರ. ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರೀತಿಯ ದೇವಜನರೇ, ನನ್ನ ಪ್ರೀತಿಯ ಸಹೋದರಿ ಸಹೋದರ, ದೇವಭಕ್ತರೇ, ಹಿರಿಯರೇ, ನಿಮ್ಮೆಲ್ಲರನ್ನ ಅನುದಿನವೂ ಕಾಯುವಾತನು ನಮ್ಮನ್ನು ಸುರಕ್ಷತೆಯಿಂದ ನಡೆಸಿ ಆಧರಣೆಯನ್ನು ಮಾಡಿ ತನ್ನ ಶುಭವೂ ಕೃಪೆಯೂ ನಮ್ಮನ್ನು ಹಿಂಬಾಲಿಸುವಂತೆ ಮಾಡುವಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಮತ್ತೊಂದು ತಿಂಗಳ ಪ್ರಾರಂಭದ ದಿನಕ್ಕೆ ನಿಮ್ಮನ್ನು ಸ್ವಾಗತ ಮಾಡುತ್ತೇನೆ. ಹೇಗಿದ್ದೀರಾ? ಜನವರಿ ವರ್ಷದ ಮೊದಲ ತಿಂಗಳು ಕಳೆದು ಹೋಯಿತು, ಆದರೆ ವರ್ಷದ ಎರಡನೆಯ ತಿಂಗಳು ಪ್ರಾರಂಭವಾಗಿದೆ. ಈ ದಿನ ದೇವರು ನಿಮ್ಮೊಟ್ಟಿಗೆ ಖಂಡಿತ ಮಾತಾಡ್ತಾರೆ. ಇದನ್ನು ನಾನು ನಿಮಗೆ ಹೇಳಬಲ್ಲೆ. ಪ್ರಾರಂಭದ ವಾಕ್ಯವನ್ನು ಮಾತ್ರವಲ್ಲದೆ ದೇವರ ವಾಕ್ಯ ನಿಮಗೆ ಕೊಡುವ ಆಲೋಚನೆಗಳನ್ನು ಸ್ವಲ್ಪ ಸಮಯ ತೆಗೆದುಕೊಂಡು ಪೂರ್ತಿಯಾಗಿ ವಿಡಿಯೋನ ನೋಡಿ ಮತ್ತು ಕೇಳಿಸಿಕೊಳ್ಳಿರಿ. ದೇವರು ನಿಮ್ಮನ್ನು ಬಲಪಡಿಸುವುದು ಖಂಡಿತ. ದೇವಜನವೇ, ಅನುಭವದಿಂದ ಅನೇಕ ವಿಷಯಗಳನ್ನು ಹಿರಿಯರು ಯೌವನಸ್ಥರಿಗೆ ಹೇಳುತ್ತಾರೆ. ಕಾರಣ, ಅವರು ಅದರ ರುಚಿ ನೋಡಿರುತ್ತಾರೆ, ಅನುಭವವನ್ನು ಹೊಂದಿರುತ್ತಾರೆ. ಅದರಂತೆ ನಾವು ನಡೆದರೆ ದೈವಾಶೀರ್ವಾದವನ್ನು ಪಡೆಯುತ್ತೇವೆ. ಈ ದಿನದ ವಾಕ್ಯವು ಈ ತಿಂಗಳಿಗೆ ನಿಮಗೆ ಬೇಕಾದಷ್ಟು ಶಕ್ತಿಯನ್ನು ಕೊಡಬಲ್ಲದು. ನೀವೆಲ್ಲರೂ ಚೆನ್ನಾಗಿದ್ದೀರಲ್ವ? ವಾಕ್ಯ ಧ್ಯಾನ ಮಾಡಲಿಕ್ಕೆ ಹೋಗೋಣವ. ಈ ದಿನದ ದೇವರ ವಾಕ್ಯವು ನಾವು ನೋಡುತ್ತೇವೆ, ಧರ್ಮೋಪದೇಶ ಕಾಂಡ ಗ್ರಂಥ 31ನೇ ಅಧ್ಯಾಯ 8ನೇ ವಾಕ್ಯ. ಯೆಹೋವನು ತಾನೇ ನಿನ್ನ ಮುಂದುಗಡೆ ಹೋಗುವನು, ಆತನೇ ನಿನ್ನ ಸಂಗಡ ಇರುವನು, ನಿನ್ನನ್ನು ಅಪಜಯಕ್ಕೆ ಗುರಿಪಡಿಸುವುದೇ ಇಲ್ಲ, ಕೈ ಬಿಡುವುದಿಲ್ಲ, ಅಂಜಬೇಡ, ಧೈರ್ಯದಿಂದಿರು ಎಂದು ಹೇಳಿದನು. ಆಮೇನ್, ಹಾಲೆಲೂಯ. ಈ ಒಂದು ವಾಕ್ಯವನ್ನು ನೀವು ಕೇಳಿಸಿಕೊಂಡು, ಈ ವಾಕ್ಯವನ್ನು ನಾನು ಅನೇಕ ಸಾರಿ ಕೇಳಿಸಿಕೊಂಡಿದ್ದೇನೆ, ಇದರಲ್ಲಿ ಏನಿದೆ ನಾರ್ಮಲ್ ಮೆಸೇಜು ಅಂತ ನೀವು ನೆನೆಸಬೇಡಿರಿ. ಯಾಕೆಂದರೆ ನಾನು ಈ ವಾಕ್ಯವನ್ನು ಧ್ಯಾನ ಮಾಡಿದ ಮೇಲೆ, ದೇವರೇ, ಈ ಥರದ ವಾಕ್ಯಗಳು ಪ್ರತಿ ಸಾರಿ ಬರ್ತಾ ಇರ್ತವೆ ಎಂದು ನಾನು ವಾಕ್ಯ ಧ್ಯಾನ ಮಾಡುವಾಗ ದೇವರು ನನ್ನೊಟ್ಟಿಗೆ ಬಹಳ ಚಂದವಾಗಿ ಮಾತನಾಡಿದರು. ಆ ವಿಷಯವನ್ನು ನಿಮ್ಮೊಟ್ಟಿಗೂ ಖಂಡಿತ ದೇವರು ಮಾತನಾಡುತ್ತಾರೆ. ಹಾಲೆಲೂಯ. ಕರ್ತನಾಮಕ್ಕೆ ಸ್ತೋತ್ರ ಉಂಟಾಗಲಿ. ರಾತ್ರಿಯ ಲೈವ್ ಕಾರ್ಯಕ್ರಮಗಳಿಲ್ಲದೆ ಈ ಸಂದೇಶಗಳಲ್ಲಿ ನಾನು ಹೆಚ್ಚು ಸಮಯವನ್ನು ಕಳೆಯುವಾಗ ದೇವರು ಹೊಸ ಹೊಸ ಆಲೋಚನೆಗಳನ್ನು, ಹೊಸ ಹೊಸ ವಾಕ್ಯ ಸಂದೇಶಗಳನ್ನು ದೇವರು ನನ್ನೊಟ್ಟಿಗೆ ಮಾತನಾಡ್ತಾ ಇದ್ದಾರೆ. ನೀವೆಲ್ಲರೂ ನನ್ನ ಆರೋಗ್ಯಕ್ಕಾಗಿ ಪ್ರಾರ್ಥನೆ ಮಾಡುತ್ತಿದ್ದೀರಿ. ದಯಮಾಡಿ ಪ್ರಾರ್ಥನೆ ಮಾಡಿರಿ. ಈ ವಾಕ್ಯ ಸಂದೇಶ ಮಾಡುವಾಗ ಎಷ್ಟು ಸಿದ್ಧತೆ ಉಳ್ಳವನಾಗಿ ಬರ್ತಾ ಇದ್ದೇನೆ ಗೊತ್ತಾ? ನಿಜವಾಗಿಯೂ ದೇವರೇ ನನ್ನ ಬಲಪಡಿಸಿ ಈ ಸಂದೇಶಗಳನ್ನು ನಿಮ್ಮೊಟ್ಟಿಗೆ ಮಾತನಾಡುವಂತೆ ಮಾಡುತ್ತಿದ್ದಾನೆ. ಕರ್ತನ ಕೃಪೆ ಇರುವುದಕ್ಕಾಗಿ ಸ್ತೋತ್ರ. ವಾಕ್ಯ ಸಂದೇಶಕ್ಕೆ ಹೋಗೋಣ. ಈ ಮಾತನ್ನು ನೋಡಿ, ಕರ್ತನು ತಾನೇ ನಿಮ್ಮ ಸಂಗಡ ಇರುವನು, ಇಲ್ಲವೇ ಹೋಗುವನು. ದ ಫಸ್ಟ್ ಥಿಂಗ್, ನಮ್ಮ ಮುಂದುಗಡೆ ಹೋಗೋದು. ನೋಡಿ, ಯಾರು ಮುಂದುಗಡೆ ಹೋಗುತ್ತಾರೋ ಅವರಿಗೆ ಕಷ್ಟ ಇರುತ್ತದೆ, ಹಿಂದುಗಡೆ ಹೋಗುವವರಿಗೆ ಧೈರ್ಯ ಬರುತ್ತದೆ. ಮುಂದುಗಡೆ ದಾರಿ ಮಾಡಿಕೊಂಡು ಹೋಗೋರು, ಮುಂದುಗಡೆ ಎಲ್ಲವನ್ನು ಎದುರಿಸುತ್ತಾ ಹೋಗುವವರು ನಿಜವಾಗಿಯೂ ಕಷ್ಟವನ್ನು ಅನುಭವಿಸುತ್ತಾರೆ. ಸಣ್ಣ ಪ್ರಾಯದ ಮಕ್ಕಳಿಗೆ, ಶಾಲೆಗೆ ಹೋಗುವ ಮಕ್ಕಳಿಗೆ, ಕಾಲೇಜ್ಗೆ ಹೋಗುವ ಮಕ್ಕಳಿಗೆ ಯಾವ ಕಷ್ಟನೂ ಗೊತ್ತಾಗೋದಿಲ್ಲ. ಆದರೆ ತಂದೆ ತಾಯಿಗಳಿಗೆ ಗೊತ್ತು. ಫೀಸಿನ ವಿಷಯ, ಕುಟುಂಬ ನಿರ್ವಹಣೆಯ ವಿಷಯ, ಮಕ್ಕಳನ್ನು ಸಾಕಿಸಲುವ ವಿಷಯ ತಂದೆ ತಾಯಿಗಳಿಗೆ ಗೊತ್ತು. ಹಿಂದೆ ಹೋಗುವಂಥ ಮಕ್ಕಳಿಗೆ ಅದರ ಕಷ್ಟನೇ ಗೊತ್ತಾಗಲ್ಲ. ಒಂದು ಸಾರಿ ವಿದ್ಯಾಭ್ಯಾಸ ಮುಗಿಸಿ ಕೆಲಸಕ್ಕೆ ಹೋಗಿ ದುಡಿಯುವಾಗ ಅವರಿಗೆ ಗೊತ್ತಾಗುತ್ತದೆ, ಓ, ಕುಟುಂಬ ನಿರ್ವಹಣೆ, ಸಂಸಾರ ಅಂದರೆ ಒಂದು ಸಾಗರದ ಹಾಗೆ ತುಂಬ ಕಷ್ಟವಾಗಿರುತ್ತದಪ್ಪ ಅಂತ ಹೇಳಿಬಿಟ್ಟು ಅವರಿಗೆ ಅರ್ಥ ಆಗ್ತದೆ. ದೇವಜನವೇ,
ಸ್ವಲ್ಪ ತಡೆದುಕೊಳ್ಳಿ. ಮೆಸೇಜು ಬಹಳ ಚೆನ್ನಾಗಿರುವುದು ಕೊನೆಯಲ್ಲಿ ಮಾತ್ರನೇ, ಪ್ರಾರಂಭದಲ್ಲಿ ನೀವು ಬೇಸರ ಮಾಡಿಕೊಳ್ಳಬೇಡ್ರಿ. ಇಲ್ಲಿ ಈಗ ಒಂದು ವಿಷಯ ಇಲ್ಲಿ ಹೇಳುತ್ತಿರುವಂಥ ಈ ಮಾತು ಯಾರೆಂದರೆ, ಮೋಶೆ ಭಕ್ತನು ಇಸ್ರಾಯೇಲರಿಗೆ ಹೇಳುತ್ತಾ ಇದ್ದಾನೆ. ನೀವು ಈ ಅಧ್ಯಾಯದ 31ನೇ ಅಧ್ಯಾಯದ ಮೊದಲನೇ ವಾಕ್ಯವನ್ನು ನೀವು ಓದಿದರೆ, ಮೋಶೆ ಹೋಗಿ ಈ ಮಾತುಗಳನ್ನು ಇಸ್ರಾಯೇಲ್ಯರೆಲ್ಲರಿಗೆ ತಿಳಿಸಿದನು ಅಂತ ಸ್ಟಾರ್ಟ್ ಆಗುತ್ತದೆ. ಆ ನಂತರ ಇಲ್ಲಿ ನಾವು ನೋಡುತ್ತಾ ಇರುವ ವಿಷಯ, ಕರ್ತನು ತಾನೇ ನಿಮ್ಮ ಮುಂದುಗಡೆ ಹೋಗುವನು. ಈ ಮಾತನ್ನು ಎಲ್ಲ ಇಸ್ರಾಯೇಲ್ಯರ ಮುಂದೆ ಯವ್ವನ ಪ್ರಾಯದಲ್ಲಿರುವ ಯೆಹೋಶುವನಿಗೆ, ಅನುಭವಸ್ಥನು, ದೇವರ ಕಾರ್ಯಗಳನ್ನು ಕಣ್ಣಾರೆ ಕಂಡವನು, ಅದ್ಭುತವಾದ ರೀತಿಯಲ್ಲಿ ದೇವರ ಕಾರ್ಯಗಳನ್ನು ಅನುಭವಿಸಿದವನು ಆದಂಥ ಮೋಶೆ ಭಕ್ತನು ಈ ಇಸ್ರಾಯೇಲ್ಯರೆಲ್ಲರ ಮುಂದೆ ಯವ್ವನ ಪ್ರಾಯದಲ್ಲಿರುವಂಥ ಯೆಹೋಶುವನಿಗೆ ಈ ಮಾತನ್ನು ಹೇಳುತ್ತಾ ಇದ್ದಾನೆ. ಏನು? ನೋಡಪ್ಪ, ಕರ್ತನು ನಿನ್ನ ಮುಂದುಗಡೆ ಹೋಗುವನು. ಇದುವರೆಗೂ ನನ್ನ ಅನುಭವದಲ್ಲಿ, ನನ್ನ ಜೀವಿತದಲ್ಲಿ ನಾನು ಯಾವತ್ತೂ ಮುಂದೆ ಹೋಗಿ ಕರ್ತನು ನನ್ನ ಹಿಂದೆ ಬರಲಿಲ್ಲ. ಕರ್ತನು ನನಗೆ ಮುಂದಾಗಿ ಹೋದನು. ಆತನು ಮುಂದಾಗಿ ಹೋಗಿದ್ದರಿಂದ ಕೆಂಪು ಸಮುದ್ರವು ಇಬ್ಬಾಗವಾಯಿತು, ಯೆರಿಕೋ ಕೋಟೆಯು ಬಿತ್ತು, ಶತ್ರುಗಳು ಮುದುಡಿಕೊಂಡ್ರು, ಸಮಸ್ಯೆಗಳು ಇಲ್ಲದೆ ಹೋದವು. ಆ ಪರಲೋಕದಿಂದ ಮನ್ನವು ಸುರಿಯಲ್ಪಟ್ಟಿತು. ಅನೇಕ ಅದ್ಭುತ ಕೃತ್ಯಗಳನ್ನು ಏನಂದರೆ ಮೋಶೆಯು ಕಣ್ಣಾರೆ ಕಂಡನು. ಕಾರಣ, ಮೋಶೆ ಜ್ಞಾನ, ಬುದ್ಧಿ, ಶಕ್ತಿ, ವಿವೇಕ, ತೀರ್ಮಾನಗಳೆಲ್ಲ ಪರಲೋಕ ದೇವರು ಮುಂದುಗಡೆ ನಡೆದಿದ್ದು. ಪ್ರಿಯ ಸಹೋದರಿ, ಸಹೋದರ, ಇವತ್ತು ನಿಮ್ಮ ಕುಟುಂಬದಲ್ಲಿ, ನಿಮ್ಮ ವೈಯಕ್ತಿಕ ಜೀವಿತದಲ್ಲಿ ದೇವರು ನಿಮ್ಮ ಮುಂದುಗಡೆ ನಡೆಯುವುದಾದರೆ ನಿಮ್ಮ ಯಾವ ಕಾರ್ಯಗಳು ಕೂಡ ತಡೆಯಾಗುವುದಿಲ್ಲ. ಯಾಕೆಂದರೆ ಆನೆ ನಡೆದಿದ್ದೇ ದಾರಿ ಎಂದು ಹೇಳುತ್ತಾರೆ. ಆನೆ ನಡೆದು ಹೋದರೆ ಒಂದು ದಾರಿ ಥರ ಆಗಿಬಿಡುತ್ತದೆ. ಹಾಗಾದರೆ ದೇವರು ನಿಮ್ಮ ಮುಂದುಗಡೆ ನಡೆದರೆ ಇನ್ನು ಹೇಗಿರುತ್ತದೆ ನೀವೇ ಆಲೋಚನೆ ಮಾಡಿ. ಆದರೆ ನಮ್ಮ ಮಾರ್ಗದಲ್ಲಿ, ನಮ್ಮ ಹಾದಿಯಲ್ಲಿ ದೇವರು ಮುಂದೆ ನಡೆಯುತ್ತಿದ್ದಾರಾ ಎಂಬುದು ಬಹಳ ಮುಖ್ಯ. ಅದರಲ್ಲಿ ಪ್ರತ್ಯೇಕವಾಗಿ ನಾವು ನೋಡುತ್ತಾ ಇದ್ದೀವಿ, ದೇವರು ಹಗಲಲ್ಲಿ ಮೇಘಸ್ತಂಭವಾಗಿ, ಇರುಳಲ್ಲಿ ಅಗ್ನಿಸ್ತಂಭವಾಗಿ ಇಸ್ರಾಯೇಲ್ಯರನ್ನ ಕಾದಾತನು. ಶತ್ರುಗಳು ಬಂದಾಗ ನೀವಂತೂ ಸುಮ್ಮನೆ ಇರ್ರಿ, ನಾನು ಯುದ್ಧ ಮಾಡ್ತೀನಿ ಎಂದು ಹೇಳಿದವನು. ನಾನೇ ನಿಮಗೆ ಜಯ ಕೊಡುತ್ತೇನೆ, ನೀವು ಸುಮ್ಮನೆ ನೋಡ್ತಾ ಇರಿ ಎಂದು ಹೇಳಿದಂಥ ದೇವರ ಕಾರ್ಯಗಳನ್ನು ಇಲ್ಲಿ ನೋಡುತ್ತಾ ಇದ್ದೇವೆ. ಇಷ್ಟು ಈ ವಿಷಯಗಳನ್ನು ಹೇಳಿದ್ದು ಮಾತ್ರವಲ್ಲದೆ, ಆತನೇ ನಿನ್ನ ಸಂಗಡ ಇರುವನು. ಒಂದು, ನಿನ್ನ ಮುಂದೆ ಹೋಗುವನು. ಎರಡು, ನಿನ್ನ ಸಂಗಡ ಇರುವನು. ಮೂರನೆಯದಾಗಿ, ನಿನ್ನನ್ನು ಅಪಜಯಕ್ಕೆ ಗುರಿಪಡಿಸುವುದೇ ಇಲ್ಲ. ಅಂದರೆ ಹೋರಾಟಗಳು ಬರುತ್ತವೆ, ಪ್ರಯಾಸಗಳು ಬರುತ್ತವೆ, ಆದರೆ ರಿಸಲ್ಟ್ವರೆಗೂ ನಾವು ಕಾಯುವುದು ಬಹಳ ಮುಖ್ಯವಾದ ಕಾರ್ಯ. ಯಾರೂ ರಿಸಲ್ಟ್ಗಾಗಿ ಎದುರು ನೋಡೋದಿಲ್ಲ, ಪ್ರಾರಂಭದಲ್ಲಿಯೇ ಅದ್ಭುತವಾಗಿರಬೇಕೆಂದು ಆಲೋಚಿಸುತ್ತಾರೆ. ದೇವಜನವೇ, ನಿಮ್ಮ ಜೀವಿತದ ಈ ಫೆಬ್ರವರಿ ತಿಂಗಳ ಮೊದಲನೆಯ ದಿನದಲ್ಲಿ ನೀವು ಯಾವ ಕಾರ್ಯಗಳನ್ನು ಮುಂದುವರಿಸಿದರೂ ಈ ಸಂದೇಶ ಕೇವಲ ಈ ದಿನಕ್ಕೆ ಮಾತ್ರ ಸೀಮಿತ ಅಲ್ಲ. ನೀವು ಮತ್ತೆ ಮತ್ತೆ ಇದನ್ನು ಕೇಳಬೇಕು, ಬೇರೆಯವರಿಗೆ ಶೇರ್ ಮಾಡಬೇಕು. ಮುಂದಿನ ಭಾಗಕ್ಕೆ ನಾವು ಹೋಗೋಣ. ನಿಮ್ಮನ್ನು ಕೈ ಬಿಡುವುದಿಲ್ಲ, ಅಂಜಬೇಡ, ಧೈರ್ಯದಿಂದಿರು ಎಂದು ಹೇಳಿದನು. ಇಷ್ಟು ಹೇಳಿದರು. ಇವತ್ತು ಮೋಶೆ ಭಕ್ತನು ಇಸ್ರಾಯೇಲ್ಯರೆಲ್ಲರ ಮುಂದೆ ಯೆಹೋಶುವನಿಗೆ ಧೈರ್ಯಪಡಿಸಿದ ಹಾಗೆ ನಿಮ್ಮನ್ನು ದೇವಜನರೇ ದೇವರು ಬಲಪಡಿಸಿ ಹೇಳುತ್ತಿದ್ದಾರೆ, ನಾನು ನಿಮ್ಮ ಮುಂದೆ ಹೋಗುವೆನು, ನಿಮ್ಮ ಸಂಗಡ ಇರುವೆನು, ನಿಮ್ಮನ್ನು ಕೈ ಬಿಡುವುದಿಲ್ಲ, ನಿಮ್ಮನ್ನು ನಾನು ತೊರೆಯುವುದಿಲ್ಲ, ಧೈರ್ಯದಿಂದಿರಿ ಎಂದು ಹೇಳುತ್ತಾ ಇದೆ. ಇದನ್ನು ಹೇಳಿದ ಮೇಲೆ ಒಂದು ವಿಷಯವನ್ನು ನಿಮಗೆ ಅಸಲಿ ದೇವರ ವಾಕ್ಯವನ್ನು 2ನೇ ವಾಕ್ಯದಲ್ಲಿ ನೀವು ಗಮನಿಸ್ತೀರ. ಧರ್ಮೋಪದೇಶ ಕಾಂಡ ಗ್ರಂಥ 31 2ನೇ ವಾಕ್ಯದಲ್ಲಿ, ಅವನು ಅವರಿಗೆ, ನಾನು ಈಗ 120 ವರ್ಷದವನಾಗಿದ್ದೇನೆ, ವಿಶೇಷವಾದ ಕಾರ್ಯಗಳನ್ನು ನಿರ್ವಹಿಸುವುದು ಇನ್ನೂ ನನ್ನಿಂದಾಗದು. ಇದುವರೆಗೂ ನಡೆದು ಬಂದಂಥ
ಮೋಶೆ ಭಕ್ತನು 120 ವರ್ಷ ಆಗಿದೆ. 120 ವರ್ಷ ಆಗಿದೆ. ಈ 120ನೇ ವರ್ಷದಲ್ಲಿ ಹೇಳ್ತಾ ಇದ್ದಾನೆ, ಇನ್ನು ನನ್ನಿಂದ ವಿಶೇಷ ಕಾರ್ಯಗಳನ್ನು ಮಾಡುವುದು ನನ್ನಿಂದಾಗದು. ಇವತ್ತಿಲ್ಲಿರುವ ನೀವು ಹೇಳುವ ಮಾತು, ನಾನು ಹೇಳುವ ಮಾತು ಇಷ್ಟೇ, ಇದುವರೆಗೂ ನಾನು ಮಾಡಿದೆ, ಇನ್ನು ಮೇಲೆ ನನ್ನ ಕೈಯಲ್ಲಿ ಮಾಡುವುದಕ್ಕಾಗದು, ಆಗುತ್ತೋ ಇಲ್ಲವೋ ಅನ್ನುವಂಥ ರೀತಿಯಾದಂಥ ವಿಷಯ, ಒಂದು ಅನುಭವ ನಿಮ್ಮಲ್ಲಿರಬಹುದಲ್ವ. ನನ್ನಿಂದಾಗದು. ದೇವಜನವೇ, 3 ಘಟನೆಗಳಲ್ಲಿ ನನ್ನಿಂದಾಗದು ಎಂದು ಹೇಳಿದಂಥ ಉದಾಹರಣೆಗಳನ್ನು ಇವತ್ತು ನಾನು ನಿಮಗೆ ತಿಳಿಸಲಿಕ್ಕೆ ಹೋಗ್ತಾ ಇದ್ದಾನೆ. ದೇವರೇ ನನಗೆ ಆ ವಿಷಯಗಳನ್ನು ತಿಳಿಸಿದ್ದು. ನೀವು ನಾನು ಕೂಡ ಇನ್ನು ನನ್ನ ಕೈಯಲ್ಲಿ ಏನೂ ಮಾಡೋಕ್ಕಾಗಲ್ಲ, ಶತ್ರುಗಳನ್ನು ಎದುರಿಸಲಿಕ್ಕಾಗಲ್ಲ, ಈ ಅನಾರೋಗ್ಯದ ಪರಿಸ್ಥಿತಿಯನ್ನು ಎದುರಿಸಲಿಕ್ಕಾಗಲ್ಲ, ನನಗೆ ವಯಸ್ಸಾಯಿತು, ನನಗೆ ಜ್ಞಾಪಕ ಶಕ್ತಿ ಇರ್ತಾ ಇಲ್ಲ, ನಾನು ಮಾಡಿದ ಪ್ರಯತ್ನಗಳ್ಯಾವು ಫಲಿಸಲಿಲ್ಲ, ಇನ್ನು ನಾನು ಪ್ರಯತ್ನಿಸುವುದಿಲ್ಲ, ನನಗೆ ಸಾಕಾಯಿತು, ನನ್ನಿಂದಾಗದು. ಕಳೆದ ದಿನಗಳಲ್ಲಿ ನಾವು ನನಗೆ ಸಾಕಾಯಿತು ಅನ್ನುವಂಥ ಪದದ ಮೇಲೆ ಧ್ಯಾನ ಮಾಡಿದ್ದೇವೆ. ಆದರೆ ಇವತ್ತು ದೇವರಾತ್ಮನ ಹೇಳ್ತಾ ಇರೋದು ನನ್ನಿಂದಾಗದು ಎಂದು ಮೋಶೆ ಹೇಳುತ್ತಿದ್ದಾರೆ. ನನ್ನಿಂದಾಗದಪ್ಪ, ಆದರೆ ದೇವರಿಂದ ಆಗುತ್ತೆ. ಅದು ಮುಖ್ಯವಾದ ವಿಷಯ. ಅಲ್ಲಿ ಹೇಳ್ತದೆ, ಅದಕ್ಕೆ ನೋಡಿ, ನನ್ನಿಂದಾಗದು, ನನ್ನ ಕೈಯಲ್ಲಿ ಏನೂ ಮಾಡೋಕ್ಕಾಗಲ್ಲ ಇನ್ನು. ಯಾಕೆಂದರೆ ಅದೇ ವರ್ಷ 120ನೇ ವರ್ಷದಲ್ಲಿಯೇ ಮೋಶೆ ತೀರಿಕೊಂಡನು. ಅದೇ ವರ್ಷ. ಈ ದಿನದಲ್ಲಿ ನಾನು ನಿಮಗೆ ಹೇಳುವಂಥ ವಿಚಾರವೇನೆಂದರೆ, ನನ್ನಿಂದಾಗದು ಎನ್ನುತ್ತಿದ್ದೀರಾ ಸಹೋದರಿ. ನಿಮ್ಮ ಗಂಡನ ವಿಷಯ, ಮನೆ ವಿಷಯ, ಮಕ್ಕಳ ವಿಷಯ, ಬಿಸ್ನೆಸ್ ವಿಷಯ ನನ್ನಿಂದ ಆಗಲ್ಲ, ಯಾವುದೇ ನಿರೀಕ್ಷೆ ಇಲ್ಲ, ಯಾವುದೇ ನನಗೆ ಮಾಡೋಕ್ಕಾಗುತ್ತೆ ಅನ್ನುವಂಥ ಭರವಸೆ ಇಲ್ಲ ಅಂದುಕೊಳ್ಳುತ್ತಿದ್ದೀರಾ. ಇನ್ನು ಮುಂದಿನ ಕಾರ್ಯಗಳನ್ನು ಸ್ವಲ್ಪ ಜಾಗರೂಕತೆಯಿಂದ ಕೇಳಿಸಿಕೊಳ್ಳಿರಿ. ಇಂತಹ ಸಂದರ್ಭದಲ್ಲಿ ಅವರಿಗೆ ಹೇಳುತ್ತಿದ್ದಾರೆ, ಕರ್ತನು ನಿಮ್ಮ ಮುಂದೆ ಇರುತ್ತಾನೆ, ಕರ್ತನು ನಿಮ್ಮ ಜೊತೆಗಿರುತ್ತಾನೆ, ನಿಮಗೆ ಅಪಜಯಕ್ಕೆ ನಿಮ್ಮನ್ನು ಗುರಿಪಡಿಸೋದಿಲ್ಲ, ನಿಮ್ಮನ್ನು ಕೈ ಬಿಡೋದಿಲ್ಲ, ಅಂಜಬೇಡ್ರಿ, ಧೈರ್ಯದಿಂದಿರಿ, ನನ್ನ ಕಾಲ ಮುಗೀತು, ಆದರೆ ಕರ್ತನು ಕಾರ್ಯ ಮಾಡುತ್ತಾನೆ ಎಂದು ಹೇಳಿದರು. ಇದನ್ನು ನಾನು ಧ್ಯಾನ ಮಾಡುತ್ತಾ ಇದ್ದಾಗ ಮತ್ತೊಂದು ವ್ಯಕ್ತಿಯ ಕುರಿತಾಗಿ ದೇವರ ಆತ್ಮನು ನನಗೆ ಪ್ರೇರೇಪಿಸಿದನು. ಆ ಭಾಗ ಆದಿಕಾಂಡ ಗ್ರಂಥದಲ್ಲಿ 19ನೇ ಅಧ್ಯಾಯ 17, 18, 19ರಲ್ಲಿ, ಓಡಿ ಹೋಗು, ಪ್ರಾಣವನ್ನು ಉಳಿಸಿಕೋ, ಹಿಂದಕ್ಕೆ ನೋಡಬೇಡ, ಈ ಪ್ರದೇಶದೊಳಗೆ ಎಲ್ಲಿಯೂ ನಿಲ್ಲದೆ ಬೆಟ್ಟದ ಸೀಮೆಗೆ ಓಡಿ ಹೋಗು, ನಿನಗೂ ನಾಶ ಉಂಟಾದೀತು ಅಂದನು. ಅದಕ್ಕೆ ಲೋಟನು, ಸ್ವಾಮಿ, ಅದು ನನ್ನಿಂದಾಗದು, ನೀನು ನಿನ್ನ ದಾಸನ ಮೇಲೆ ದಯವಿಟ್ಟು ನನ್ನ ಪ್ರಾಣವನ್ನು ಉಳಿಸಿದ್ದು ಬಹು ವಿಶೇಷವಾದ ಉಪಕಾರವೇ, ಆದರೆ ಬೆಟ್ಟಕ್ಕೆ ಓಡಿ ಹೋಗಲಾರೆನೋ ಅಂದನು. ನೋಡಿ, ಇಲ್ಲಿ ಲೋಟನ ಕುರಿತಾಗಿ ನಾವು ಓದುತ್ತಿದ್ದೇವೆ. ಎಂಥ ಚಂದವಾದ ಭಾಗ. ಅನೇಕ ಸಾರಿ ನಾನು ಈ ವಾಕ್ಯವನ್ನು ಓದುತ್ತೇನೆ, ಆದರೂ ಮತ್ತೊಂದು ಸಾರಿ ಓದಿದಾಗ ವಿಶೇಷವಾಗಿ ಕಾಣಿಸುತ್ತದೆ. ಲೋಟನ ಕುಟುಂಬದ ಪರಿಸ್ಥಿತಿ, ಸೋದೋಮ್ ಗೋಮರ ಪಟ್ಟಣಗಳ ಮೇಲೆ ಬೆಂಕಿ ಗಂಧಕಗಳನ್ನು ಸುರಿಯಲಿಕ್ಕೆ ವೆಯ್ಟ್ ಮಾಡುತ್ತಿರುವಂಥ ದೇವದೂತರುಗಳು ಕಾಯ್ತಾ ಇದ್ದಾರೆ. ಏನಂತ ಹೇಳ್ತಿದ್ದಾರೆ? ರನ್, ಓಡು ಅಂತ ಹೇಳ್ತಾ ಇದ್ದಾರೆ. ಓಡಿ ಹೋಗು, ಪ್ರಾಣ ಉಳಿಸಿಕೋ. ಯಾರಾದರೂ ನಮ್ಮ ಹತ್ರ ಒಂದು ವೇಳೆ ಒಂದು ಪಕ್ಷಿಯನ್ನು ಹಿಡಿದ್ವಿ, ಪ್ರಾಣಿಯನ್ನು ಹಿಡಿದ್ವಿ, ಬಿಟ್ಟರೆ ಸಾಕು ಅಂತ ಪಕ್ಷಿ ಪ್ರಾಣಿ ಕಾಯ್ತಾ ಇರ್ತದೆ. ದೇವಜನವೇ, ಯಾವುದಾದ್ರೂ ಶತ್ರು ಇಲ್ಲ, ಸಮಸ್ಯೆ ಇಲ್ಲ, ಪೊಲೀಸ್ ಸ್ಟೇಷನು, ಯಾರಾದರೂ ವ್ಯಕ್ತಿ ನಮ್ಮನ್ನು ಸಾಯಿಸಲಿಕ್ಕೆ ಹಿಡ್ಕೊಂಡು, ಬಾಧಿಸಲಿಕ್ಕೆ ಹಿಡ್ಕೊಂಡು ಮುಗಿಸೇ ಬಿಡ್ತಾರೆ ಅಂದುಕೊಂಡಾಗ, ನೋಡು, ಒಂದು ಅವಕಾಶ ಕೊಡ್ತೇನೆ, ಹಿಂದಕ್ಕೆ ನೋಡದೆ ಓಡು ಅಂತ ಹೇಳಿದರೆ ನಾವೇನು ಮಾಡ್ತೀವಿ? ಶಕ್ತಿ ಎಲ್ಲ ಒಗ್ಗೂಡಿಸ್ಕೊಂಡು ಓಡ್ತೀವಲ್ವಾ? ಯಾಕೆಂದರೆ ಪ್ರಾಣ ಮುಖ್ಯ, ಯಾಕೆಂದರೆ ನಮ್ಮ ಜೀವ ಮುಖ್ಯ. ಇಲ್ಲಿ ಲೋಟನಿಗೆ ಹೇಳ್ತಾ ಇದ್ದಾರೆ ದೇವದೂತರು, ಓಡು,
ಪ್ರಾಣವನ್ನು ಕಾಪಾಡಿಕೋ, ಹಿಂದಕ್ಕೆ ನೋಡಬೇಡ, ಈ ಪ್ರದೇಶದೊಳಗೆ ಎಲ್ಲಿಯೂ ನಿಲ್ಲದೆ ಬೆಟ್ಟದ ಸೀಮೆಗೆ ಓಡಿ ಹೋಗು, ನಿನಗೆ ನಾಶ ಉಂಟಾದೀತು ಅಂದನು. ಅದಕ್ಕೆ ಲೋಟನು ನಾವಾಗಿದ್ದರೆ ಅಯ್ಯೋ ಅಪ್ಪ ಅಂತಾರೆ. ಆದರೆ ಒಂದು ವಿಷಯ ಗಮನಿಸಿರಿ, ಲೋಟನು ಅಲ್ಲಿ ಹೇಳ್ತಾನೆ, ನಾನು ಹೋಗುತ್ತಿರುವಾಗ ಈ ವಿಪತ್ತು ನನಗೆ ಉಂಟಾಗಿ ಸತ್ತೇನು, ನಾನು ಇನ್ನೂ ಹೋಗ್ತಾ ಇರುವಾಗಲೇ ನೀವು ಸ್ಟಾರ್ಟ್ ಮಾಡಿಬಿಟ್ರೆ ನಾನು ಎಲ್ಲಿ ಉಳಿತೀನಿ ಅನ್ನೋದು ಅವನಿಗೆ ಗೊತ್ತಿತ್ತು. ಅದಕ್ಕೆ ಸ್ವಾಮಿ ಅದು ನನ್ನಿಂದ ಆಗದು. ಅವರ ಹತ್ರ ನೋಡಿ, ನಿಜನೇ ನಮ್ಮ ಕೈಯಲ್ಲಿ ಆಗದೇ ಇರುವ ಕೃತ್ಯಗಳ ಕುರಿತಾಗಿ ಅಜ್ಞಾನಿಗಳಾಗಿ ಅವರೇನೋ ಹೇಳಿದ್ರು, ಆಪ್ಷನ್ ಕೊಟ್ಟರು ಅಂದ ತಕ್ಷಣ ಯೋಚನೆ ಮಾಡದೆ ಕೊಳ್ಳೋದು, ಯೋಚನೆ ಮಾಡದೆ ಮಾರೋದು, ಯೋಚನೆ ಮಾಡಿದಿರ ಅವ್ರು ಹೇಳಿದ್ದಕ್ಕೆಲ್ಲ ತಲೆ ಆಡಿಸೋದು ಮಾಡಬಾರ್ದು. ಈ ತಿಂಗಳು ತೀರ್ಮಾನಗಳನ್ನು ತೆಗೆದುಕೊಳ್ಳುವಾಗ ಅವರು ಏನೋ ಹೇಳಿದ್ರು, ಆಯಿತು ಸರ್ ಅಂತ ತಲೆ ಆಡಿಸಬಾರ್ದು. ಜಾಗರೂಕತೆಯಿಂದ ಕೇಳಿ ಅವರ ಹತ್ರ ನಾವು ಮಾತಾಡಬೇಕು. ಲೋಟನು ಅವನು ಓಡು ಅಂತ ಹೇಳಿದಾಗ ಅಯ್ಯೋ ಎದ್ದನೋ ಬಿದ್ದನೋ ಎಂದು ಓಡಲಿಲ್ಲ. ಬದಲಾಗಿ ಲೋಟನು, ಸ್ವಾಮಿ ನನ್ನ ಕೈಯಲ್ಲಿ ಆಗಲ್ಲ, ನೀನು ಓಡು ಅಂತ ಹೇಳ್ತಾ ಇದೀಯಾ, ಆದರೆ ನನ್ನಿಂದಾಗದು. ಮೋಶೆ ಭಕ್ತನ ಹೇಳಿದ ಮಾತು, ಇನ್ನು ವಿಶೇಷ ಕಾರ್ಯಗಳು ನನ್ನಿಂದ ಮಾಡೋಕ್ಕಾಗದು. ಲೋಟನು ಹೇಳ್ತಾ ಇದ್ದಾನೆ, ನನ್ನಿಂದ ಓಡಿ ಹೋಗಲಿಕ್ಕೆ ಆಗಲ್ಲ. ದೇವಜನವೇ, ಶತ್ರುಗಳು ಹೇಳ್ತಾರೆ, ಸಮಸ್ಯೆಗಳು ಹೇಳ್ತದೆ, ಸೈತಾನನು ಹೇಳ್ತಾನೆ, ನಿನಗೆ ಒಳ್ಳೆಯದೇನು ನಡೆಯಲ್ಲ, ಬಿಟ್ಟು ಓಡು, ಕೆಲಸ ಬಿಟ್ಟು ಓಡು, ಮನೆ ಬಿಟ್ಟು ಓಡು, ಸಂಬಂಧ ಬಿಟ್ಟು ಓಡು, ಜೀವ ಬಿಟ್ಟು ಓಡು ಅಂತ ಹೇಳ್ತಾರೆ. ನಾವು ಹೇಳಬೇಕು, ನಾನು ಬಿಡಲ್ಲ, ನಾನು ಸೋತು ಹೋಗಲ್ಲ, ನಾನು ಯಾಕೆ ಜೀವ ಬಿಡಬೇಕು, ಯಾಕೆ ಆತ್ಮಹತ್ಯೆ ಮಾಡ್ಕೋಬೇಕು, ನಾನು ಯಾಕೆ ಇವ್ರನ್ನ ಬಿಟ್ಟು ಓಡೋಬೇಕು, ನನ್ನ ಜಾಗ ಇದು, ನನ್ನ ಸ್ಥಳ ಇದು, ನನ್ನ ಊರಿದು, ನನ್ನ ಮನೆ ಇದು, ನನ್ನ ಬಿಸ್ನೆಸ್ ಇದು, ನನ್ನೊಟ್ಟಿಗೆ ನನ್ನ ದೇವರಿದ್ದಾನೆ, ನಾನು ಯಾಕೆ ಓಡಬೇಕು, ನನ್ನಿಂದ ಆಗೋದಿಲ್ಲ. ಪ್ರಿಯ ದೇವಜನವೇ, ಕೆಲವು ಕಾರ್ಯಗಳನ್ನು ನಾವು ಸ್ಪಷ್ಟವಾಗಿ ಹೇಳಬೇಕು. ನೋಡಿ, ಯಾವಾಗ ನನ್ನಿಂದ ಆಗದು, ನೀನು ನಿನ್ನ ದಾಸನ ಮೇಲೆ ದಯವಿಟ್ಟು ನನ್ನ ಪ್ರಾಣವನ್ನು ಉಳಿಸಿದ್ದು ಬಹು ವಿಶೇಷವಾದ ಉಪಕಾರವೇ, ಬೆಟ್ಟದವರೆಗೂ ಓಡಿ ಹೋಗಲಾರನು ಅಂದಾಗ ಆ ದೇವದೂತರು ಹೇಳ್ತಾನೆ, ಸರಿಯಪ್ಪ, ನೀನು ಬೆಟ್ಟಕ್ಕೆ ಹೋಗೋ ತನಕ ಏನೂ ಮಾಡಲ್ಲ, ನೀನು ಹೋಗು ಅಂತ ಹೇಳಿದರು. ಹಾಲೆಲೂಯಾ. ನೋಡಿದ್ರ, ನನ್ನ ಒಂದು ಬೇಡಿಕೆ, ದೃಢ ತೀರ್ಮಾನ ನನ್ನಿಂದ ಆಗದು, ಆದರೆ ನೀನು ನನಗೆ ಹೆಲ್ಪ್ ಮಾಡು ದೇವರೇ ಅಂತ ನೀವು ಕೇಳಿದರೆ ದೇವರು ಖಂಡಿತ ಇಳಿದು ಬಂದು ನಿಮಗೆ ಹೆಲ್ಪ್ ಮಾಡ್ತಾನೆ. ನನ್ನಿಂದ ಆಗದು ಎಂದಾಗ ನೀನೇ ಹೊತ್ತುಕೊಂಡೆ ಅಲ್ವಾ, ನನ್ನಿಂದ ಆಗದು ಎಂದಾಗ ನೀನೇ ಹೊತ್ತುಕೊಂಡೆ. ಈ ಹಾಡು ನನಗೆ ಯಾವಾಗಲೂ ಜ್ಞಾಪಕ ಬರ್ತವೆ. ನನ್ನಿಂದ ಆಗಲ್ಲ ಅಂದಾಗ ದೇವದೂತರು ಅವನನ್ನು ಹಿಡಿದು, ಅವನನ್ನು ಹೆಂಡತಿ ಮಕ್ಕಳನ್ನು ಹಿಡಿದು ಎಳ್ಕೊಂಡು ಅವನನ್ನು ಬೆಟ್ಟಕ್ಕೆ ಹತ್ತಿಸಿ, ಆಮೇಲೆ ಸೋದೋಮ್ ಗೋಮರ ಪಟ್ಟಣಗಳ ಮೇಲೆ ಬೆಂಕಿ ಗಂಧಕಗಳನ್ನು ಸುರಿಸಿದನು. ಹಾಲೆಲೂಯಾ. ಇವತ್ತು ಮೋಶೆಯ ಹಾಗೆ ನನ್ನಿಂದ ಆಗದು ಅನ್ನುತ್ತಿದ್ದೀರಾ, ಲೋಟನ ಹಾಗೆ ನನ್ನಿಂದ ಆಗದು ಅನ್ನುತ್ತಿದ್ದೀರಾ. ಇನ್ನೊಂದು ಘಟನೆಯನ್ನು ನಾನು ನಿಮಗೆ ಓದಿ ತೋರಿಸುತ್ತೇನೆ. ಆ ಒಂದು ಭಾಗ ರೂತಳ ಗ್ರಂಥ 4ನೇ ಅಧ್ಯಾಯ 5 ಮತ್ತು 6ನೇ ವಚನದಲ್ಲಿ, ಆಗ ಬೋವಜನು, ನೀನು ನಹೋಮಿಯಿಂದ ಆ ಹೊಲವನ್ನು ತೆಗೆದುಕೊಳ್ಳುವ ದಿನದಲ್ಲಿ ಹೊಲದ ಖಾತೆಯು ಆಕೆಯ ಸತ್ತು ಹೋದ ಮಗನ ಹೆಸರಿನಲ್ಲೇ ಉಳಿಯುವಂತೆ ಅವನ ಹೆಂಡತಿಯು ಮೋವಾಬ್ ಸ್ತ್ರೀಯೂ ಆದ ರೂತಳನ್ನು ತೆಗೆದುಕೊಳ್ಳಬೇಕು ಎಂದು ತಿಳಿಸಲು ಆ ಸಮೀಪ ಬಂದುವು. ಹಾಗಾದರೆ ಅದನ್ನು ಕೊಂಡುಕೊಂಡು ನನ್ನ ಆಸ್ತಿಯನ್ನು ನಷ್ಟಪಡಿಸಿಕೊಳ್ಳಲಾರೆನೋ, ಆ ಬಾಧ್ಯತೆಯನ್ನು ನೀನೇ ವಹಿಸಿಕೋ, ನನ್ನಿಂದಾಗದು ಅಂದನು. ಬೋವಜನು ಹೇಳ್ತಾನೆ, ನೋಡಪ್ಪ, ರೂತಳನ್ನು ನೀನು ಮದುವೆ ಮಾಡಿಕೊಂಡ್ರೆ ಆ ಆಸ್ತಿಯನ್ನು ನೀನು ತಗೊಂಡ್ರೆ ನಿನ್ನದಾಗ್ತದೆ ನೋಡಪ್ಪ ಅಂದ್ರೆ, ಅಯ್ಯಯ್ಯೋ ಅವ್ರ ಕಡೆ ಹೋಗಿ ನನ್ನ ಆಸ್ತಿನ ನಾನು ಕಳ್ಕೊಳ್ಳೋಕ್ಕಾಗಲ್ಲ, ನನ್ನಿಂದ ಅದಾಗಲ್ಲಪ್ಪ ಅಂತ ಹೇಳ್ತಾನೆ. ಎಂಥ ಒಳ್ಳೆ ಅವಕಾಶ. ರೂತಳು, ನಾವು ನೋಡುತ್ತಾ ಇದ್ದೇವೆ, ಯೇಸು ಕ್ರಿಸ್ತನ ವಂಶಾವಳಿಯಲ್ಲಿ ಬಂದಾಕೆ ಅಲ್ವಾ, ಮುತ್ತಜ್ಜಿ ಆಗಿರುವ ಅಂಥ ಒಂದು ಅವಕಾಶವನ್ನು ಕಳೆದುಕೊಂಡ ಸಮೀಪ ಬಂದುವು.
ಅವಕಾಶ ಇತ್ತು, ಆ ಬಂಧು ಹೇಳ್ದ ನನ್ನಿಂದ ಆಗೋದಿಲ್ಲ. ಕೆಲವು ಸಾರಿ ಆಸ್ತಿ ವಿಚಾರಗಳಲ್ಲಿ, ಕೊಳ್ಳುವುದರ ವಿಚಾರದಲ್ಲಿ ನಾವು ಹೇಳ್ತೇವೆ ನನ್ನ ಕೈಲಿ ಆಗಲ್ಲ. ದೇವಜನವೇ, ಖಂಡಿತವಾಗಿ ನೀವು ಹೇಳಬಹುದು ನನ್ನಿಂದ ಆಗಲ್ಲ. ಒಂದು ವಾಹನ ಕೊಳ್ಳಕ್ಕಾಗಲ್ಲ, ಒಂದು ಸ್ಥಳ ಕೊಳ್ಳಕ್ಕಾಗಲ್ಲ. ನಿಜ ಹೇಳ್ತಾ ಇದ್ದೀವಿ. ಒಂದು ಚರ್ಚ್ ಕಟ್ಟಬೇಕು ಅಂತ ನನ್ನ ಆಸೆ ಪಟ್ಟಾಗ ಒಂದು ಸ್ಥಳ ಕೊಳ್ಳಲಿಕ್ಕೆ ನಮ್ಮ ಕೈಲಿ ಆಗ್ತಾ ಇರಲಿಲ್ಲ. ಮನೆ ಬಾಡಿಗೆ ಕಟ್ಟಕ್ಕೆ ನಮ್ಮ ಕೈಲಿ ಆಗ್ತಾ ಇರಲಿಲ್ಲ. ಕರ್ತನ ಮಹಾಕೃಪೆಯಿಂದ, ನಿಮ್ಮೆಲ್ಲರ ಪ್ರಾರ್ಥನೆ ಸಹಾಯಗಳಿಂದ ಒಂದು ಆಲಯವನ್ನು ಕಟ್ಟಿದೆವು. ಆದರೆ ಇನ್ನೂ ಕೆಲವು ಕಾರ್ಯಗಳು ಪೆಂಡಿಂಗ್ ಇದೆ. ಆದರೆ ಆರಾಧನೆ ಮಾಡಲಿಕ್ಕೆ ನಮಗೆ ಸ್ಥಳ ಸಿದ್ಧವಾಯಿತಲ್ಲ, ನಮಗೆ ತುಂಬ ಸಂತೋಷವಿದೆ. ಇನ್ನು ದೇವರು ಏನು ಒದಗಿಸಿದರೂ ಸೇವೆಯಲ್ಲಿ ನಾವು ಮುಂದುವರಿಯುತ್ತೇವೆ ಹೊರತು ಬೇರೇನೂ ಇಲ್ಲ. ನಿಮ್ಮೆಲ್ಲರ ಪ್ರಾರ್ಥನೆ ಬಹಳ ಮುಖ್ಯವಾಗಿದೆ. ಇಲ್ಲಿ ಅವನಿಗೆ ಅವಕಾಶ ಬಂದರೂ ಕೂಡ ನನ್ನಿಂದ ಆಗದು ಎಂದನು. ನೀವು ಒಂದು ಮನೆ ಕಟ್ಟಕ್ಕೆ ನಿಮ್ಮ ಕೈಲಾಗಲ್ಲ ಅಂತ ಇದ್ದೀರಾ, ನಿಮ್ಮ ಯಜಮಾನರನ್ನ ಬದಲಾಯಿಸ್ಕೊಳ್ಳಿಕ್ಕೆ ನಿಮ್ಮ ಕೈಲಾಗಲ್ಲ ಅಂತ ಇದ್ದೀರಾ, ಮಕ್ಕಳನ್ನು ಓದಿಸೋಕ್ಕಾಗಲ್ಲ, ಮದುವೆ ಮಾಡೋಕ್ಕಾಗಲ್ಲ, ಏನು ಕೊಳ್ಳೋಕ್ಕಾಗಲ್ಲ, ಏನು ಮಾರೋಕ್ಕಾಗಲ್ಲ ಅಂತ ಇದ್ದೀರಾ. ನೋಡಿ, ಬೋವಚನು ಅವನು ನನ್ನಿಂದಾಗದು ಅಂದಾಗ ಬೋವಚನು ಮಾಡಿದನು. ದಾವೀದನ ಕೈಯಲ್ಲಿ ಆಲಯವನ್ನು ಕಟ್ಟಲಿಕ್ಕೆ ಆಗಲ್ಲ ಅಂದಾಗ ದೇವರು ಸೊಲೊಮೋನನ ಮೂಲಕವಾಗಿ ಕಟ್ಟಿಸಿದನು. ಇವತ್ತು ನೀವು ನಿಮ್ಮ ತಂದೆ ತಾಯಿಗಳು ಮಾಡಲಿಕ್ಕಾಗದೇ ಇರುವುದನ್ನು ನೀವು ಮಾಡ್ತೀರಾ. ನಿಮ್ಮ ಕೈಯಲ್ಲಿ ಆಗದೇ ಇರೋರನ್ನ ನೀವು ಪ್ರಾರ್ಥನೆ ಮಾಡಿರಿ. ನಿಮ್ಮ ಮಕ್ಕಳ ಕೈಯಲ್ಲಿ, ನಿಮ್ಮ ಮೊಮ್ಮಕ್ಕಳ ಕೈಯಲ್ಲಿ ಅದು ನೆರವೇರಬೇಕು. ಆಮೇನ್. ನಿನ್ನಿಂದಾಗದು, ಆದರೆ ನಿನ್ನ ಕರ್ತನಿಂದ ಆಗುತ್ತದೆ. ಆಮೇನ್. ಅದೇ ನೋಡಿ, ಮೋಶೆ ಹೇಳಿದನು ಇನ್ನು ವಿಶೇಷ ಕಾರ್ಯಗಳು ನನ್ನಿಂದ ಆಗಲ್ಲ. ಲೋಟನ್ ಹೇಳಿದನು ಬೆಟ್ಟವನ್ನು ಹತ್ತಲಿಕ್ಕೆ ನನ್ನ ಕೈಯಲ್ಲಿ ಆಗಲ್ಲ ಅಲ್ವಾ. ಬೋವಜನ ಸಮೀಪ ಬಂದು ಹೇಳಿದನು, ರೂತಳ ಸಮೀಪ ಬಂದು ನನ್ನಿಂದ ಆಗದು ಅಂದನು. ನನ್ನ ಪ್ರಿಯ ದೇವಜನವೇ, ಮೋಶೆ ಹೇಳಿದ ಮಾತು ನನ್ನಿಂದ ಆಗದು, ಆದರೆ ಕರ್ತನು ನಿಮ್ಮ ಸಂಗಡ ಇರುವನು. ಕರ್ತನು ನಿಮ್ಮ ಮುಂದೆ ಹೋಗುವನು. ನಿಮ್ಮನ್ನು ಅಪಜಯಕ್ಕೆ ಗುರಿಪಡಿಸದೇ ಮಾಡುವನು. ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ. ಧೈರ್ಯದಿಂದಿರಿ ಎಂದು ಹೇಳಿದನು. ಇವತ್ತು ನಾನು ನಿಮಗೆ ಹೇಳ್ತಾ ಇದ್ದೇನೆ, ಕರ್ತನು ನಿಮಗೆ ದೊಡ್ಡ ಕಾರ್ಯಗಳನ್ನು ಮಾಡಲಿಕ್ಕೆ ಹೋಗ್ತಾ ಇದ್ದಾನೆ. ಇನ್ನೊಂದು ಘಟನೆಯನ್ನು ನಾನು ರೋಮಾಪುರದವರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ ನಾನು ಓದುತ್ತೇನೆ. ನನ್ನಲ್ಲಿ, ಅಂದರೆ ನನ್ನ ಶರೀರಾಧೀನ ಸ್ವಭಾವದಲ್ಲಿ ಒಳ್ಳೆಯದೇನೂ ವಾಸವಾಗಿಲ್ಲವೆಂದು ನನಗೆ ತಿಳಿದದೆ. ಒಳ್ಳೆಯದನ್ನು ಮಾಡುವುದಕ್ಕೆ ನನಗೇನೋ ಮನಸ್ಸುಂಟು, ಆದರೆ ಅದನ್ನು ಮಾಡುವುದು ನನ್ನಿಂದಾಗದು. ಒಳ್ಳೆಯದನ್ನು ಮಾಡುವುದಕ್ಕೇನೋ ನನಗೆ ಮನಸ್ಸುಂಟು, ನನ್ನ ಕೈಯಲ್ಲಿ ಆಗ್ತಾ ಇಲ್ಲ ಅಂತ ಇದ್ದೀರಾ? ನಿಜವಾಗಿ ಅಂತ ಇದ್ದೀರಲ್ಲ, ಅಯ್ಯೋ ನಾನು ಎಷ್ಟು ಪ್ರಯತ್ನ ಮಾಡ್ತೀನಿ ಪಾಸ್ಟ್ರೇ, ಪ್ರಾರ್ಥನಾ ವೀರನಾಗಬೇಕು, ವಾಕ್ಯ ಧ್ಯಾನಿಸಬೇಕು, ಆತ್ಮೀಕವಾಗಿ ಬಲಗೊಳ್ಳಬೇಕು, ಕರ್ತನ ಚಿತ್ತವನ್ನು ನೆರವೇರಿಸಬೇಕು, ಎಲ್ಲವನ್ನ ಮಾಡಬೇಕು ಅಂದುಕೊಳ್ಳುತ್ತೇನೆ, ನನ್ನಿಂದ ಆಗ್ತಾ ಇಲ್ಲ. ಎಷ್ಟು ಟ್ರೂ ಅಲ್ವಾ, ಎಷ್ಟು ನಿಜ ಅಲ್ವಾ? ನನ್ನಿಂದ ಆಗ್ತಾ ಇಲ್ಲ. ನಾನು ಒಳ್ಳೆಯದನ್ನು ಮಾಡಬೇಕು ಅಂದುಕೊಳ್ತೇನೆ. ಈಗೋ ಜನವರಿ 1ನೇ ತಾರೀಕಿಂದ ಟ್ರೈ ಮಾಡಿದೆ, ಈಗ ಫೆಬ್ರವರಿ 1ನೇ ತಾರೀಕು ನಾನು ಟ್ರೈ ಮಾಡ್ತಾ ಇದ್ದೀನಿ. ಒಳ್ಳೆಯವಳಾಗಿರಬೇಕು, ತಾಳ್ಮೆಯಿಂದಿರಬೇಕು, ಪ್ರೀತಿಯಿಂದಿರಬೇಕು, ಕುಟುಂಬವನ್ನು ಪೋಷಿಸಬೇಕು, ಎಲ್ಲ ನಿಭಾಯಿಸಬೇಕು, ಖರ್ಚು ವೆಚ್ಚಗಳನ್ನು ನೋಡಿಕೊಳ್ಬೇಕು ಅಂತ ಅಂದುಕೊಳ್ಳುತ್ತೇನೆ. ನಾನು ಅಂದುಕೊಳ್ತೀನಿ, ಆದರೆ ಮಾಡೋಕ್ಕಾಗ್ತಾ ಇಲ್ಲ. ನಿಮ್ಮಲ್ಲಿ ಎಷ್ಟು ಜನರು ನನ್ನಿಂದ ಆಗದು ಅನ್ನುತ್ತಾ ಇದ್ದೀರಲ್ವಾ? ನನ್ನಿಂದ ಆಗದು ಅಂತ ಇದ್ದೀರಲ್ವಾ? ದೇವಜನವೇ, ಇವತ್ತು ನಿಮ್ಮಿಂದ ಆಗದು. ನೀವು ಮಾತ್ರ ಅಲ್ಲ ಅಂದಿದ್ದು ಮಾತು. ನೋಡಿದ್ರ, ಮೋಶೆ ಅಂದನು, ಲೋಟನ್ ಅಂದನು, ರೂತಳ ಸಂಬಂಧಿ ಅಂದನು ಅಲ್ವಾ? ಇಲ್ಲಿ ಈ ಭಾಗದಲ್ಲಿ ನಾನು ಒಳ್ಳೆಯದನ್ನು ಮಾಡಬೇಕೆಂದಿದ್ದೇನೆ, ಆದರೆ ನನ್ನಿಂದ ಒಳ್ಳೆಯದನ್ನು ಮಾಡೋಕ್ಕೆ ಆಗ್ತಾ ಇಲ್ಲ. ನನ್ನಿಂದಾಗದು. ನಾನು ಕೂಡ ಅನೇಕ ಸಾರಿ ಮಾತನ್ನು ಅಂದ್ಕೊಳ್ತೇನೆ, ಅಪ್ಪ ನಿಜ ಹೇಳಬೇಕಾದ್ರೆ, ಈ ವಿಡಿಯೋ ಮಾಡಬೇಕಾದ್ರೆ ಎಷ್ಟು ನಾನು ಪ್ರಯತ್ನ ಮಾಡಿ ಮೆಡಿಸಿನ್ ತಗೊಂಡು ಏನು ಮಾಡಪ್ಪ, ನನ್ನ ಕೈಯಲ್ಲಿ ಮಾಡೋಕ್ಕಾಗಲ್ಲ, ದೊಡ್ಡ ಮೆಸೇಜ್ಗಳು ಮಾಡೋಕ್ಕಾಗಲ್ಲ. ನಾನು ಏನಾದರೂ ಒಂದು ಸಣ್ಣ ವಾಕ್ಯ ಹೇಳ್ತೀನಿ ಅಂತ ಅಂದುಕೊಳ್ತೀನಿ, ಆದರೆ ದೇವರಾತ್ಮನೇನೋ ಗೊತ್ತಿಲ್ಲ, ವಾಕ್ಯ ನಿಂತುಕೊಂಡ್ರೆ ಅದೇನೋ ಗೊತ್ತಿಲ್ಲ,
ಅದು ನಿಲ್ಲಿಸೋದಿಲ್ಲ. ಆಮೇನ್. ನಾನು ನಾರ್ಮಲ್ಗಿಂತಲೂ ಇನ್ನೂ ವಾಕ್ಯಗಳಿದ್ದಾವೆ, ಆದರೆ ನನ್ನ ಹತ್ರ ಅದು ಹೇಳೋಕ್ಕಾಗಲ್ಲ. ನನ್ನ ಪ್ರಿಯ ದೇವಜನವೇ, ಈ ವಾಕ್ಯವನ್ನು ಕೇಳಿಸ್ಕೊಳ್ತಾ ಇರೋರು, ಈ ಮಧ್ಯದಲ್ಲಿ ಬರುತ್ತಿರುವ ಸಂದೇಶಗಳು ನನಗೆ ತುಂಬ ಉತ್ತೇಜನಕರವಾಗಿದ್ದಾವೆ. ದೇವರು ಮಾತನಾಡ್ತಾ ಇದ್ದಾರೆ, ಅದಕ್ಕೆ ನಾನು ಸ್ತೋತ್ರ ಮಾಡ್ತಾ ಇದ್ದೇನೆ. ನನ್ನ ಬಲಹೀನತೆಯಲ್ಲಿ ನಿಜವಾಗಿಯೂ ದೇವರು ಬಲವಾದ ವಾಕ್ಯಗಳನ್ನು ಕೊಡ್ತಾ ಇದ್ದಾರೆ. ನಾನು ನಾರ್ಮಲ್ ಆಗಿ ನಿಮ್ಮ ಹತ್ರ ನಾನು ಮಾತಾಡ್ತಾ ಇಲ್ಲ, ನಿಜ ಹೇಳ್ತಾ ಇದ್ದೀನಿ. ಕೊನೆಯಲ್ಲಿ ಹೇಳ್ತಾ ಇದ್ದೀನಿ, ನಾನು ಇಲ್ಲಿ ವಿಡಿಯೋ ಬಿಟ್ಟು ಆ ಕಡೆ ಹೋದರೆ ನನ್ನ ತಲೆ ಸುತ್ತಾ ಇರ್ತದೆ. ನಾನು ನಾರ್ಮಲ್ ಆಗಿಲ್ಲ. ನಾನು ಏನಾಗಿದೆ ನನಗೆ ಗೊತ್ತಿಲ್ಲ. ದೇವರು ನನ್ನನ್ನು ವಾಕ್ಯ ಹೇಳುವಾಗ ಮಾತ್ರ, ದೇವರೇ ಇದು ಹೇಗೆ ದೇವರೇ ಅಂತ ನನಗೆ ಆಶ್ಚರ್ಯ ಆಗ್ತದೆ. ನಾರ್ಮಲ್ ಆಗಿ ನೀವು ನನ್ನ ಹತ್ರ ಮಾತಾಡಿದ್ರೆ ನಾನು ಹೇಳ್ತೀನಿ, ನನ್ನ ಕೈಯಲ್ಲಿ ಮಾತಾಡೋಕ್ಕಾಗಲ್ಲ ನಿಮಗೆ ಅಂತ. ಆದರೆ ದೇವರ ವಾಕ್ಯಕ್ಕೆ ಬಂದಾಗ ದೇವರಿಗೆ ಸ್ತೋತ್ರ. ನಾನು ಹೇಳೋದೇನೆಂದರೆ, ನಿಮಗೆ ಅರ್ಥ ಆಗಿದೆ ಈಗ. ಈ ತಿಂಗಳು ಮಾತ್ರ ಅಲ್ಲ, ಎಲ್ಲ ದಿವಸಗಳ ಸಂದೇಶಗಳನ್ನು ರಿಪೀಟೆಡ್ ಆಗಿ ಕೇಳ್ರಿ, ಬಲಗೊಳ್ಳಿರಿ, ಬೇರೆಯವ್ರಿಗೆ ಶೇರ್ ಮಾಡಿರಿ. ಯಾಕೆ ಶೇರ್ ಮಾಡ್ತಾ ಇಲ್ಲ ನೀವು? ಯಾಕೆ ವಾಕ್ಯ ಸಂದೇಶಗಳು ಅರ್ಥ ಆಗ್ತಾ ಇಲ್ವಾ? ಬಲವಾಗಿಲ್ವಾ? ಕಳಿಸಿರಿ ಬೇರೆಯವರಿಗೆಲ್ಲ, ಅವರು ನೋಡಲಿ, ವಾಕ್ಯದಿಂದ ಬಲಗೊಳ್ಳಲಿ. ದೇವಜನವೇ, ವಾಕ್ಯ ನೋಡ್ರಿ. ನನ್ನಿಂದಾಗದು ಎಂದು ಮೋಶೆ ಹೇಳಿದರು, ನನ್ನಿಂದಾಗದು ಎಂದು ಲೋಟನೆ ಹೇಳಿದನು, ರೂತಳ ಸಂಬಂಧಿ ಹೇಳಿದನು. ಒಳ್ಳೆಯದನ್ನು ಮಾಡಬೇಕಂತಿದೆ, ಆದರೆ ನನ್ನ ಕೈಯಲ್ಲಿ ನನ್ನಿಂದಾಗದು ಅಂತ ಹೇಳಿ ಇಲ್ಲಿ ನಾವು ರೋಮಾದಲ್ಲಿ ನಾವು ನೋಡುತ್ತಾ, ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ಪೌಲನು ಹೇಳ್ತಾ ಇದ್ದಾನೆ, ಇವರಿಗಿಂತ ನಾವೇನು ದೊಡ್ಡ ಭಕ್ತರ? ನಾನೇ ಹೇಳ್ತಾ ಇದ್ದೀನಲ್ಲ, ನನ್ನಿಂದ ಆಗಲ್ಲಪ್ಪ, ಈ ವಿಡಿಯೋ ಮಾಡೋಕ್ಕಾಗಲ್ಲ ದೇವ್ರೆ ಅಂತ ನಾನು ಎಷ್ಟು ಅಂದುಕೊಳ್ಳುತ್ತೇನೆ. ಆದರೆ ತಪ್ಪಿಸಬಾರದು ದೇವರೇ. ಸಾವಿರಾರು ಜನರು ನಿನ್ನ ಆತ್ಮೀಕ ಆಹಾರಕ್ಕಾಗಿ ಕಾಯ್ತಾ ಇರ್ತಾರೆ. ಅವರಿಗಾಗಿ ನಾನು ಹೇಳಬೇಕಪ್ಪ ಅಂದಾಗ ದೇವರು ಮಾತಾಡ್ತಾ ಇದ್ದಾರೆ. 100% ನಾನು ಪದೇ ಪದೇ ಹೇಳ್ತಾ ಇದ್ದೀನಿ. ವಾಕ್ಯಕ್ಕೆ ಮುಂಚೆ ನನಗೆ ಅನಿಸುತ್ತೆ ನನ್ನ ಕೈಲಿ ಆಗಲ್ಲ ಅಂತ, ಆದರೆ ದೇವರು ಕಾರ್ಯ ಮಾಡ್ತಾರೆ. ಅದರ ಅರ್ಥ, ನಿಮ್ಮ ಜೀವಿತದಲ್ಲಿ ಕೂಡ ಕರ್ತನು ದೊಡ್ಡ ಕಾರ್ಯಗಳನ್ನು ಮಾಡಬಲ್ಲನು. ನಮ್ಮ ತಲೆಗಳನ್ನು ಬಾಗಿಸೋಣ, ಪ್ರಾರ್ಥಿಸೋಣ. ಅಪ್ಪ ದೇವರೇ, ಇವತ್ತಿನ ವಾಕ್ಯದ ಮೂಲಕವಾಗಿ ನಮ್ಮೊಟ್ಟಿಗೆ ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ಈ ವಾಕ್ಯಗಳನ್ನು ಆಲಿಸಿದಂಥ ಪ್ರಿಯ ಸಹೋದರಿ ಸಹೋದರರು, ಅವರ ಶಾರೀರಿಕ ಬಲಹೀನತೆಗಳು, ಕುಟುಂಬದ ಹಿನ್ನೆಲೆಗಳು, ಪರಿಸ್ಥಿತಿಗಳು, ಕರ್ತನೇ, ಮೊದಲನೇದಾಗಿ ಮೋಶೆ ತನ್ನ ವಯಸ್ಸು ಮೀರಿ 120ನೆಯ ವರ್ಷಕ್ಕೆ ಬಂದಾಗ, ಅದೇ ವರ್ಷ ತೀರಿಕೊಂಡ ವರ್ಷದಲ್ಲಿ ಮೊದಲೇ ಹೇಳ್ತಾ ಇದ್ದಾನೆ, ಇನ್ನು ನನ್ನ ಕೈಯಲ್ಲಿ ವಿಶೇಷ ಕಾರ್ಯಗಳು ಮಾಡಲಿಕ್ಕಾಗಲ್ಲ, ಆದರೆ ಕರ್ತನು ನಿಮ್ಮ ಮುಂದೆ ಹೋಗುವನು, ಕರ್ತನು ನಿಮ್ಮ ಸಂಗಡ ಇರುವನು, ಕರ್ತನು ನಿಮ್ಮನ್ನು ಅಪಜಯಕ್ಕೆ ಗುರಿಪಡಿಸೋದಿಲ್ಲ, ಕರ್ತನು ನಿಮ್ಮನ್ನು ಕೈ ಬಿಡೋದಿಲ್ಲ, ಕರ್ತನು ನಿಮ್ಮನ್ನು ತೊರೆಯುವುದಿಲ್ಲ, ಮರೆಯುವುದಿಲ್ಲ ಎಂದು ಹೇಳಿದನು. ಅಪ್ಪ, ಆದರೆ ನನ್ನಿಂದ ಆಗದು ಎಂದು ಹೇಳಿದನು. ನನ್ನಿಂದ ಬೆಟ್ಟಕ್ಕತ್ತಕ್ಕಾಗಲ್ಲ ದೇವರೇ ಅಂತ ಲೋಟನೆ ಹೇಳಿದನು. ಓಡಿ ಹೋಗೋಕ್ಕಾಗಲ್ಲಪ್ಪ ನನ್ನ ಕೈಯಲ್ಲಿ ಅಂದನು. ಅಪ್ಪ, ಈ ರೀತಿಯಾಗಿ ಇವರೆಲ್ಲ ನನ್ನಿಂದ ಆಗದು ಅನ್ನುತ್ತಿದ್ದಾರೆ. ನಾವೇನು ಪ್ರತ್ಯೇಕ ಅಲ್ಲ, ನಾವು ಕೂಡ ಅದೇ ಮಾತು ಹೇಳ್ತಾ ಇದ್ದೇವೆ, ನನ್ನಿಂದಾಗದು, ಆದರೆ ನಿನ್ನಿಂದಾಗುವುದು. ಕರ್ತನೇ, ನಿಮಗೆ ಸ್ತೋತ್ರ. ನನ್ನಿಂದಾಗದು, ಆದರೆ ನಿನ್ನಿಂದಾಗುವುದು. ಜಯ ಕೊಡಲಿಕ್ಕೂ, ಆಪತ್ತುಗಳಿಂದ ತಪ್ಪಿಸಲಿಕ್ಕೂ, ಅನಾರೋಗ್ಯಗಳಿಂದ ಬಿಡಿಸಲಿಕ್ಕೂ, ಆಯಸ್ಸನ್ನು ಹೆಚ್ಚಿಸಲಿಕ್ಕೂ, ಒಳ್ಳೆಯ ಕೃತ್ಯಗಳನ್ನು ಮಾಡಲಿಕ್ಕೂ, ಜಯವನ್ನು ಹೊಂದಲಿಕ್ಕೂ, ಎಲ್ಲವನ್ನು ಎದುರಿಸಿ ನಿಲ್ಲುವುದಕ್ಕೂ ನಿನ್ನಿಂದಾಗುವುದು. ನೀವೇ ನಮ್ಮನ್ನು ಖಂಡಿತ ಬಲಪಡಿಸುವಿರಿ. ಯೆಹೋವ ನಿಸ್ಸಿಯೇ, ಜಯ ಕೊಡುವ ದೇವರೇ, ಯೆಹೋವ ಈರೇ, ಒದಗಿಸುವ ದೇವರೇ, ಎಲ್ ಶಡಾಯ್, ಸರ್ವಶಕ್ತನಾದ ದೇವರೇ, ಯೆಹೋವ ರಫಾ, ಆರೋಗ್ಯದಾಯಕನಾದ ದೇವರೇ, ನಿನಗೆ ಸ್ತೋತ್ರ. ಯೆಹೋವ ಶಲೋಮ್, ಸಮಾಧಾನದ ಪ್ರಭುವೇ, ನಿಮಗೆ ಸ್ತೋತ್ರ. ಈ ತಿಂಗಳು ಈ ಸಂದೇಶ ಅನೇಕರಿಗೆ ಮುಟ್ಟಬೇಕಪ್ಪ. ಈ ಸಂದೇಶ ಎಲ್ಲರ ಮನಸ್ಸುಗಳನ್ನು ಕದಲಿಸಬೇಕು. ನಿನ್ನ ವಾಕ್ಯಗಳು, ಆಮೇನ್, ಥ್ಯಾಂಕ್ ಯು ಜೀಸಸ್, ಈ ಬಾಯಿಯ ಕತ್ತಿದೋಪಾದಿಯಲ್ಲಿ, ಚಮ್ಮಟಿಯೋಪಾದಿಯಲ್ಲಿ, ಕರ್ತನೇ, ಆಯುಧಗಳ ಉಪಾದಿಯಲ್ಲಿ ಇವರ ಜೀವಿತಗಳನ್ನು ಮಾರ್ಪಡಿಸಲಿ, ರೂಪಾಂತರಪಡಿಸಲಿ. ಈ ತಿಂಗಳು ಆಲೆಲೂಯ
ಅತಿ ದೊಡ್ಡ ಕಾರ್ಯಗಳನ್ನು ಇವರ ಜೀವಿತದಲ್ಲಿ ಮಾಡಬೇಕು, ತಪ್ಪಿಸಬೇಕು, ಗುಣಪಡಿಸಬೇಕು, ಸಹಾಯ ಮಾಡಬೇಕು, ಆಧರಿಸಬೇಕು. ಇವರ ಮುಂದೆ ಹೋಗು, ಇವರ ಸಂಗಡ ಹೋಗು, ಇವರಿಗೆ ಜಯವನ್ನು ಕೊಡು, ಇವರ ಜೀವಿತದಲ್ಲಿ ವ್ಯತ್ಯಾಸಗಳನ್ನು ಮಾಡು. ನನ್ನ ಜೀವಿತದಲ್ಲಿ ಮಾಡಿದ ದೇವರೇ ಇವರ ಜೀವಿತದಲ್ಲಿ ಮಾಡು. ನಿನ್ನ ಕೈಯಲ್ಲಿ ಒಪ್ಪಿಸಿಕೊಡುತ್ತಾ ಇದ್ದೇವೆ. ಖಂಡಿತವಾಗಿ ಮೊರೆಯನ್ನು ಕೇಳಿ ಸದುತ್ತರವನ್ನು ಕೊಟ್ಟು ಎಲ್ಲ ಮಹಾ ಉಪಕಾರಗಳಿಂದ ಇವರನ್ನು ತುಂಬಿಸಿ ಬಲಪಡಿಸಿ ನಡೆಸಬೇಕೆಂಬುದಾಗಿ ಕರುಣೆಯ ಕರ್ತನು, ಆರೋಗ್ಯದಾಯಕನು, ಯೆಹೋವ ಈರೆ ಒದಗಿಸುವಾತನು, ನಿಸ್ಸಿ ಜಯ ಕೊಡುವಾತನು, ಜೊತೆಯಲ್ಲಿರುವಾತನಾಗಿರುವ ನಮ್ಮ ಕರ್ತನಾದ ಯೇಸುವಿನ ಮೊದಲ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಪರಮ ತಂದೆಯೇ. ಆಮೇನ್, ಆಮೇನ್. ನನ್ನ ಪ್ರಿಯ ದೇವಜನವೇ, ನಿಮ್ಮೆಲ್ಲರಿಗೂ ಲೋಕರಕ್ಷಕನಾದ ಸಮಾಧಾನದ ಪ್ರಭು ಒದಗಿಸುವಾತನಾಗಿರುವ ಯೇಸು ಕ್ರಿಸ್ತನ ಕೃಪೆಯು ಸಮಾಧಾನವು ನಿಮ್ಮೊಂದಿಗಿರಲಿ. ನಿಮ್ಮೆಲ್ಲರಿಗೂ ಶಲೋಮ್. ಪ್ರೈಸ್ ದ ಲಾರ್ಡ್ ಜೀಸಸ್. ಆಮೇನ್.